ನಾವು ರಾಮದೇವರನ್ನು ಕರ್ಕೊಂಡು ಗೌತಮಾಶ್ರಮದಿಂದ ಮುಂದಕ್ಕೆ ಬರ್ತಾ ಇದ್ದೇವೆ. ಗೌತಮಾಶ್ರಮದಲ್ಲಿ ಗೌತಮಾಶ್ರಮ ಖಾಲಿಯಾಗಿತ್ತು. ಬರೀ ಗೌತಮರು ಮಾತ್ರ. ಒಂದು ಮನೆ, ಅದು ಮಠ ಬೇರೆ ಮನೆ ಬೇರೆ. ಮನೆ ಅಂತಾಗಬೇಕಾದ್ರೆ ಅದು ಸುಮ್ಮನೆ ಆಗೋದಿಲ್ಲ. ಯಾರು ಇರಬೇಕೋ ಅವರು ಇರಬೇಕಾದ್ದು. ಗೃಹಿಣಿ ಗೃಹಸ್ಥ ಇಬ್ಬರಿದ್ದರೆ ಅದು ಮನೆ ಅಂತ ಆಗತ್ತೆ. ಅಲ್ಲಿ ಇಬ್ಬರು ಒಬ್ಬರು ಮುನಿದರೂ ಅದು ಮನೆ ಆಗುವುದಿಲ್ಲ. ಅಹಲ್ಯೆಯಿಂದ ರಹಿತವಾದ ಮನೆ ಅದು ಪೂರ್ಣವಾದ ಗ್ರಹ ಆಗಲಿಲ್ಲ. ಗೃಹಿಣಿ ಗ್ರಹಂ ಉಚ್ಚತೆ. ಗೃಹಿಣಿಯೇ ಅಲ್ಲಿ ಇಲ್ಲದಿದ್ದ ಮೇಲೆ ಅದು ಗೃಹ ಹೇಗಾಗುತ್ತೆ? ಆ ದೃಷ್ಟಿಯಲ್ಲಿ ರಾಮದೇವರು ಮಧ್ಯೆ ಪ್ರವೇಶ ಮಾಡಿದರು. ಮಹಾಜ್ಞಾನಿಗಳಾಗಿರ್ತಕ್ಕಂತಹ ಗೌತಮರು ಒಂದು ರೀತಿಯಲ್ಲಿ ಜ್ಞಾನ ಅದು ಲೋಪವಾಗಲು, ವಾದಿರಾಜರು ಹೇಳಿದಾಗೆ ಜ್ಞಾನ ಲೋಪವಾಗಲು ಆವಾಗ ವೇದವ್ಯಾಸದೇವರು ಅವತಾರ ಮಾಡಿದ್ದು ಅದಕ್ಕೆ ಮೂಲ ಅದು ಗೌತಮರು. ಆ ದೃಷ್ಟಿಯಲ್ಲಿ ಗೌತಮರ ಜ್ಞಾನ ಅಗಾಧವಾದ ಜ್ಞಾನ, ತಪಸ್ಸು ವಿಶಿಷ್ಟವಾದ್ದು. ಅಹಲ್ಯೆಯೂ ಕಡಿಮೆಯೇನೂ ಅಲ್ಲ. ಹಾಗಾಗಿ ರಾಮದೇವರು ಮಧ್ಯವರ್ತಿಗಳಾಗಿ ಬಂದು ಗೌತಮ ಅಹಲ್ಯೆಯರನ್ನು ಒಟ್ಟು ಸೇರಿಸುವ ಕೆಲಸ ಅದು ರಾಮದೇವರು ಮಾಡಿದರು. ರಾಮದೇವರನ್ನು ಬಿಟ್ಟು ಉಳಿದವರಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಸಮಾಜದ ದೃಷ್ಟಿಯಲ್ಲಿ ಪತಿತೆಯಾಗಿರ್ತಕ್ಕಂಥದ್ದು ನಾವು ನೀನು ನೋಡಿದ್ದೇವೆ. ಜ್ಞಾನಿಗಳು ಅದನ್ನು ಭಾಳ ಸುಂದರವಾಗಿ ಸಮರ್ಥನೆ ಮಾಡಿದ್ದಾರೆ. ವಾದಿರಾಜರು ಭಾವಪ್ರಕಾಶಿಕಾದಲ್ಲಿ ಇದನ್ನು ಭಾಳ ಸಮರ್ಥವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅದು ಬೇರೆಯೇ ಘಟ್ಟ. ಅಹಲ್ಯೆಯನ್ನು ಗೌತಮರು ಸ್ವೀಕಾರ ಮಾಡಲಿಕ್ಕೆ ಕಾರಣ ಅದು ರಾಮದೇವರು ಬಂದದ್ದರಿಂದ ಮಾತ್ರ. ರಾಮದೇವರು ಅಲ್ಲದೆ ಆ ಜಾಗದಲ್ಲಿ ಇನ್ನು ಯಾರು ಬಂದರೂ ಗೌತಮರು ಖಂಡಿತ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಗೌತಮರು ತನ್ನ ಮಡದಿಯಾದ ಅಹಲ್ಯೆಯನ್ನು ತಾನು ಸ್ವೀಕಾರ ಮಾಡ್ತಾರೆ. ಇದಕ್ಕೆ ಯಾರು ಮಧ್ಯವರ್ತಿಗಳು? ವಿಷ್ಣು ಸಹಸ್ರನಾಮ ಹೇಳುತ್ತೆ ಸಂದಾತ ಸಂಧಿಮಾನ್ ಸ್ಥಿರಃ ಅಂತ. ಸಂದಾತ ಅದು ಒಳ್ಳೆಯ ಶಬ್ದ, ಒಳ್ಳೆಯ ಚಿಂತನೆ ಅದು. ಅದರ ಜೊತೆಗೆ ಸಂಧಿಮಾನ್ ಅಂತ ಇನ್ನೊಂದು ಶಬ್ದ. ಸಂಧಿಯಲ್ಲಿ ಇರುವವ ಭಗವಂತ ಅಂದರೆ ಇಬ್ಬರ ಸಂಧಿಯಲ್ಲಿ, ಗೌತಮ ಅಹಲ್ಯೆ ಇಬ್ಬರ ಸಂಧಿಯಲ್ಲಿ ಭಗವಂತ ಬಂದು ನಿಲ್ತಾನೆ. ರಾಮದೇವರು ಬಂದು ನಿಂತರು. ಸಂಧಿಮಾನ್, ಸಂಧಿ ಮಾಡುವವ ಅದು ಭಗವಂತನಾಗಬೇಕು. ದೇವರು ಸಂಧಿ ಮಾಡಿದರೆ ಈ ಸಂಧಾನ ಅದು ಚೆನ್ನಾಗಿ ಕೂಡ್ತದೆ. ದೇವರು ಸಂಧಿ ಮಾಡದೇ ಹೋದರೆ ಅದು ಸರಿಯಾಗಿ ಕೂಡುವುದಿಲ್ಲ. ನಾವು ಮಾತೃಕಾನ್ಯಾಸ ಮಾಡುವಾಗ ಸಂಧಿಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತೇವೆ. ನಮ್ಮಲ್ಲಿ ಸಂಧಿಯನ್ನು ಕೂಡಿಸುವಂತಹದ್ದು ಭಗವಂತನ ರೂಪಗಳು. ನಾವು ದಿನನಿತ್ಯ ಮಾತೃಕಾನ್ಯಾಸ ಮಾಡಬೇಕು. ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಈ ಸಂಧಿಗಳು ಅದರಲ್ಲಿ ಭಗವಂತ ತುಂಬಿದ್ದಾನೆ. ನಮಗೆ ಗೊತ್ತಿಲ್ಲ. ನಾವು ಕೈಯನ್ನು ಬಗ್ಗಿಸ್ತೇವೆ, ಎಲ್ಲಿ ಬೇಕಾದರೂ ಬಾಗಿಸ್ತೇವೆ, ಕಾಲನ್ನು ಎಲ್ಲಿ ಬೇಕಾದರೂ ಬಗ್ಗಿಸ್ತೇವೆ. ದನದ ಹತ್ರ ಕೇಳಿ ಹಾಗೆ ಮಾಡಲಿಕ್ಕಾಗುವುದಿಲ್ಲ. ನಾಯಿ ಹತ್ರ ಹೋಗಿ ಮಾಡಲಿಕ್ಕಾಗುವುದಿಲ್ಲ. ಬೆಕ್ಕಿನ ಹತ್ರ ಹೋಗಿ ಕೇಳಿ ಮಾಡಲಿಕ್ಕಾಗುವುದಿಲ್ಲ. ಮನುಷ್ಯನಿಗೊಂದು ವೈಶಿಷ್ಟ್ಯ ಕೊಟ್ಟಿದ್ದಾನೆ ಭಗವಂತ. ಅಂದರೆ 5 ಸಂಧಿಗಳನ್ನು 4 ಕಡೆ ಕೊಟ್ಟಿದ್ದಾನೆ ಭಗವಂತ. ಅದನ್ನು ನಾವು ಬೇಕಾದಾಗೆ ಮಡಚಲಿಕ್ಕಾಗುತ್ತೆ. ಮನೆಯಲ್ಲಿ ಬಿಜಾಗ್ರೆ ಹಾಕಿ ಬಾಗಿಲನ್ನು ಹೇಗೆ ನಾವು ತೆರೆಯುತ್ತೇವೆ ಹಾಕ್ತೇವೆ, ಅದೇ ರೀತಿ ಈ ಸಂಧಿಗಳು ನಾವು ಮರೀಬಾರದು. ಈ ಸಂಧಿಯನ್ನು ಕೊಟ್ಟವ ಯಾರು ಅಂತ ಅದನ್ನು ನಾವು ಚಿಂತನೆ ಮಾಡಿದರೆ ಅದರಲ್ಲಿ ಯಾರೋ ಒಬ್ಬರದು ಪಾತ್ರ ಇದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಗಂಟು ನೋವು ಬಂತು. ಗಂಟು ನೋವು ಬಂದಾದಾಗ ಮಡಚಲಿಕ್ಕಾಗುವುದಿಲ್ಲ. ದೇವರೇ ನೀನು ಹೀಗೆ ಮಾಡ್ತೀಯಾ ಅಂತ ದೇವರಿಗೆ ಬೈತೇವೆ ನಾವು. ದೇವರು ಹೇಳಿದ ನೀನು 40 ವರ್ಷ ಬೇಕಾಯಿತು ದೇವರೇ ಹೀಗೆ ಮಾಡಿದೀಯಾ ಅಂತ ಕೇಳಲಿಕ್ಕೆ. ಅದು ಸರಿಯಾಗಿ ಮಡಚಲಿಕ್ಕಾಗಿತ್ತು. ದೇವರೇ ನೀನು ಹೀಗೆ ಮಾಡಿದೀಯಾ ಅಂತ ಕೇಳಲಿಲ್ಲ. ದೇವರನ್ನು ಯಾವಾಗ ಕೇಳ್ತೇವೆ? ಯಾವಾಗ ಮಡಚಲಿಕ್ಕಾಗಲಿಲ್ಲ, ದೇವರೇ ಹೀಗೆ ಮಾಡಿದ್ಯಾ. ದೇವರು ಏನು ಮಾಡಬೇಕ್ರಿ? 40 ವರ್ಷದಲ್ಲಿ 45 ವರ್ಷದಲ್ಲಿ ನೀವು ನೆನಪು ಮಾಡಲಿಲ್ಲ ದೇವರೇ ಸಂಧಿ ಕೊಟ್ಟಿದ್ದಿ ಅಂತ. ಆಗ ಏನು ಮಾಡಬೇಕಾಯಿತು? 45ನೇ ವರ್ಷಕ್ಕೆ ಆ ಮೊಣಕಾಲಿಗೆ ಒಂದು ಪೆಟ್ಟು ಕೊಟ್ಟು ದೇವರು ಹೇಳಿದ, ಈ ಒಂದೊಂದೇ ಸಂಧಿ ನಾನು ಟೈಟ್ ಮಾಡಿದರೆ ಮತ್ತೆ ನಿನ್ನ ಜೀವನದಲ್ಲಿ ಏನೂ ಮಾಡಲಿಕ್ಕಾಗುವುದಿಲ್ಲ. ದೇವರು ಜೀವನದಲ್ಲಿ 20 ಸಂಧಿಗಳನ್ನು ಕೊಟ್ಟು ಆ ಸಂಧಿಯಲ್ಲಿ ಭಗವಂತ ಕೂತಿದ್ದಾನೆ. ಅದನ್ನು ನಾವು ಚಿಂತನೆ ಮಾಡಬೇಕಾದ್ದು. ಸಂಧಿಮಾನ್ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಸಂಧಿಗಳು ಬೇಕೋ ಅಲ್ಲೆಲ್ಲ ಸಂಧಾನ ಮಾಡುವವ ಭಗವಂತ. ಎಲ್ಲಿ ಸಮಸ್ಯೆಗಳು ಬರ್ತದೆ ಸಂಧಿ ಮಾಡಿದವ ಭಗವಂತ. ಸಮಸ್ಯೆಯ ಪರಿಹಾರದ ಜೊತೆಗೆ ಸಂಧಿ ಮಾಡುವವ ಅದು ಭಗವಂತ. ಅದನ್ನು ನಾವು ಎಂದೂ ನಾವು ಮರೆಯಬಾರದು. ಸಂಧಿಮಾನ್ ಅಂತ ವಿಷ್ಣು ಸಹಸ್ರನಾಮ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ಸುಸಂಧಿ ನಮಗೆ ಬರಬೇಕು ಅಲ್ಲೆಲ್ಲ ಸಂಧಿಮಾನ್ ಅನ್ನುವ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ನಾವು ಸರಿ ಇರುವಾಗ ದೇವರ ಚಿಂತನೆ ಮಾಡಲಿಕ್ಕಾಗುವುದಿಲ್ಲ. ಸಮಸ್ಯೆ ಬಂದಾಗಲಾದರೂ ದೇವರನ್ನು ಚಿಂತನೆ ಮಾಡಿ, ದೇವರೇ ನಿನ್ನ ಸಂಧಾನ ಇಲ್ಲಿ ಬರಬೇಕು, ನೀನು ಸಂಧಿಯಾಗಿ ಬಂದು ನಿಲ್ಲಬೇಕು, ಸಂಧಿಯಲ್ಲಿ ನೀನು ಬಂದು ನಿಲ್ಲಬೇಕು. ಯಾರ ಜೊತೆಗೆ ನಮಗೆ ಮೈತ್ರ ಬೇಕು,
ಯಾರ ಜೊತೆಗೆ ನಮಗೆ ಕ್ರೋಧ, ಈರ್ಷೆ, ದ್ವೇಷ ನಮಗೆ ಬೇಡ, ಅಂಥ ಜೊತೆಯಲ್ಲಿ ನಮಗೆ ಮೈತ್ರ ಬೆಳೆಯಬೇಕಾಗಿದ್ದರೆ ಸಂಧಿಮಾನಾಗಿ ಭಗವಂತ ಮಧ್ಯವರ್ತಿಯಾಗಿ ನಿಲ್ಲಬೇಕು. ಈ ರೂಪವನ್ನು ನೀವು ಚಿಂತನೆ ಮಾಡಿ. ಯಾರ ಜೊತೆಗಾದರೂ ಸಂಧಿ ಆಗಬೇಕು ಅಂತಾದರೆ ಭಗವಂತ ಅದನ್ನು ಸಂಧಿಮಾನಾಗಿ ನಿಂತು ಮಾಡ್ತಾನೆ. ಈ ಕಾಲದಲ್ಲಿ ಒತ್ತು ಕೊಟ್ಟು ಹೇಳೋದು ಯಾಕೆ ಅಂತಂದರೆ ನಿಮಗಿಂತ ಜಾಸ್ತಿ ನಮಗೆ ಗೊತ್ತಾಗುತ್ತೆ. ಯಾಕೆಂತಂದರೆ ಮಂತ್ರಾಗಿದೆ ಕೇಳುವಾಗ ಕಣ್ಣಲ್ಲಿ ನೀರು ಹಾಕಿ ಕೇಳ್ತಾರೆ, ಸಮಸ್ಯೆ ಅಂತ ಪ್ರಾರಂಭ ಮಾಡ್ತಾರೆ, ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ಹೇಳುವಾಗಲೇ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಅಂಥ ಸಮಸ್ಯೆ ಬರುವುದಕ್ಕಿಂತ ಮುಂಚೆ ಸಮಸ್ಯೆ ಬಂದರೂ ಸರಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ಯಾವ ಕೋರ್ಟಿನಿಂದಲೂ ಸಾಧ್ಯ ಇಲ್ಲ. ಅಂಥ ಸಮಸ್ಯೆಯನ್ನು ಪರಿಹಾರ ಮಾಡುವ ಕೋರ್ಟ್ ಇದ್ದರೆ ಅದು ಭಗವಂತನ ಕೋರ್ಟ್ ಮಾತ್ರ ಅಂತ ವಿಷ್ಣು ಸಹಸ್ರನಾಮ ನಮಗೆ ತೋರಿಸಿಕೊಟ್ಟಿದೆ. ಸಂಧಿಮಾನ್ ಅನ್ನುವ ಶಬ್ದದ ಚಿಂತನೆಯ ಮೂಲಕ ಅಂತ ಈ ಗುಣವನ್ನು ದಿನನಿತ್ಯ ಮಾತೃಕಾನ್ಯಾಸ ಮಾಡಬೇಕು. ಮಾಡಲಿಕ್ಕಾಗಲಿಲ್ಲ, ಕೊನೆಗೆ ಸಂಧಿಮಾನ್, ನನ್ನ ಶರೀರದಲ್ಲಿ ಸಂಧಿ ಉಳ್ಳವ ನೀನು, ಈ ಸಂಧಿಯಲ್ಲಿ ಕೂತು ನನ್ನ ಸಂಧಾನ ಮಾಡಿದ ನೀನು, ನಮ್ಮ ಒಳಗೆ ಸಂಧಾನ ಮಾಡುವಂಥ ಭಗವಂತನ ಹತ್ರ ಚಿಂತನೆ. ಎಂಥ ಸಂಧಾನ ಮಾಡುವವ, ಎಂಥ ಸಂಧಿಯಲ್ಲಿ ಕೂತಿರ್ತಾನೆ ಭಗವಂತ ಅಂತಂದರೆ ಎದ್ದೆಂದೂ ಸಂಧಾನ ಆಗದೇ ಇದ್ದಂತಹ ಘಟನೆ ರೀ. ಹೆಣ್ಣು ಗಂಡಿನ ಮಧ್ಯದಲ್ಲಿ ಪರಪುರುಷ ಪ್ರವೇಶ ಮಾಡಿದರೆ ಅಲ್ಲಿ ಸಂಧಾನ ಮಾಡಬೇಕಾದ್ರೆ ದೇವರು ಪ್ರವೇಶ ಮಾಡಿದರೆ ಮಾತ್ರ ಸಾಧ್ಯ. ಅವನು ಧಿಯೋಯೋನ ಪ್ರಚೋದಯಾತ್ ಆಗಿ ಅಹಲ್ಯೆಗೆ ಬುದ್ಧಿಯನ್ನು ಪರಿವರ್ತನೆ ಮಾಡಿದ, ಗೌತಮರ ಬುದ್ಧಿಯನ್ನು ಪರಿವರ್ತನೆ ಮಾಡಿದ, ಸ್ವೀಕಾರ ಮಾಡುವ ಹಾಗೆ ಮಾಡಿದ. ಸಂಧಿಮಾನಾಗಿ ನಿಂತ ಭಗವಂತ ಅಹಲ್ಯೆ ಗೌತಮರನ್ನು ಒಟ್ಟು ಸೇರಿಸಿದ ಅಂತಾದರೆ ನಮ್ಮ ಮನೆಯನ್ನು ಒಟ್ಟು ಸೇರಿಸುವುದಿಲ್ವ? ಹಾಗಾಗಿ ಡೈವರ್ಟ್ ಕೇಸ್ ಬರುವಲ್ಲೆಲ್ಲ ಈ ಗುಣವನ್ನು ಚಿಂತನೆ ಮಾಡಿ ದೇವರು ಪರಿಹಾರ ಮಾಡ್ತಾನೆ, ಅವನೊಬ್ಬನೇ ಪರಿಹಾರ ಮಾಡುವವ ಅನ್ನುವ ಚಿಂತನೆ ನಮ್ಮ ಜೀವನದಲ್ಲಿ ನಮಗೆ ಬರಬೇಕಾದ್ದು. ಸಂಧಿಮಾನ್ ಅನ್ನುವ ಉಪಾಸನೆ, ಸಂಧಾತ ಸಂಧಿಮಾನ್, ಸ್ಥಿರ ಸಂಧಿಮಾನ್, ಅದು ಗಟ್ಟಿಯಾಗಿ ಸಂಧಾನ ಮಾಡುವವ. ಈ ಗುಣ ರಾಮಾಯಣದಲ್ಲಿ ಎದ್ದು ಕಾಣುವಂಥದ್ದು. ಇಂಥದ್ದೇ ಘಟನೆ ಕೊನೆಗೊಂದು ಬರುತ್ತದೆ, ಮತ್ತೆ ಆವಾಗ ನೆನಪಿಸ್ತೇನೆ. ಸಂಧಿಮಾನ್ ಅನ್ನೋ ಗುಣವನ್ನು ಭಗವಂತನದ್ದು ನಾವು ಚಿಂತನೆ ಮಾಡಬೇಕಾದ್ದು. ಎಂಥ ಸಂಧಿ ಅಂದರೆ ನಮ್ಮ ಆಚಾರ್ಯರು ಹೇಳ್ತಾರೆ ಸುಯೋಜಯಾಮಾಸ, ಎಂಥ ಒಳ್ಳೆಯ ಶಬ್ದ ಅಂದರೆ ಸುಯೋಜಯಾಮಾಸ ಅಂತ. ಭಗವಂತನ ಯೋಜನೆ ಅಂದರೆ ಒಳ್ಳೆಯ ಯೋಜನೆಗಳೇ. ಮನುಷ್ಯನ ಯೋಜನೆ ಅಂದರೆ ಕೆಟ್ಟ ಯೋಜನೆ, ಕೆಟ್ಟ ಯೋಚನೆ. ಯಾವುದೋ ಅಲ್ಲಿ ಗಂಟೆ ಹಾಕ್ತಾನೆ ಅಂತಂದರೆ ಎಲ್ಲಿಯೋ ಒಂದು ಚೂರಾದರೂ ಅಲ್ಲಿ ಸ್ವಾರ್ಥ ಸೇರಿಕೊಂಡಿರ್ತದೆ. ಭಗವಂತನ ಒಟ್ಟು ಸೇರಿಸ್ತಾನೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ತನಗೇನು ಲಾಭ? ಭಗವಂತ ಚಿಂತನೆ ಮಾಡುವವನೇ ಅಲ್ಲ. ಅವನಿಗೆ ಯೋಜನೆ ಮಾಡಿದರೂ ಅಷ್ಟೇ, ಯೋಜನೆ ಮಾಡದಿದ್ದರೂ ಅಷ್ಟೇ. ಆದರೂ ಭಗವಂತ ಮಾಡ್ತಾನೆ. ಎಲ್ಲಿ ಯಾವುದನ್ನು ಯೋಜನೆ ಮಾಡಬೇಕೋ ಅದನ್ನು ಮಾಡ್ತಾನೆ, ಯಾವುದು ಮಾಡಬಾರ್ದೋ ಅದನ್ನು ಮಾಡುವುದಿಲ್ಲ. ಹಾಗಾಗಿ ಸುಯೋಜಯಾಮಾಸ, ಮನೆಯಲ್ಲಿ ದಿನನಿತ್ಯ ಈ ಗುಣವನ್ನು ನಾವು ಉಪಾಸನೆ ಮಾಡಿದರೆ, ಭಗವಂತನ ಸಂಧಿಮಾನಾಗಿ ಈ ಸುಯೋಜಕತ್ವವನ್ನು ನಾವು ಚಿಂತನೆ ಮಾಡಿದರೆ, ಇವತ್ತು ಬೆಳಗಿನಿಂದ ರಾತ್ರಿ ತನಕ ನಮ್ಮಲ್ಲಿ ಏನೇನು ಕಾರ್ಯಕ್ರಮಗಳು ನಡೀಬೇಕೋ ಅದು ಚೆನ್ನಾಗಿ ನಡೆಯುತ್ತದೆ ಅಂತ. ನಮ್ಮಲ್ಲಿ ಒಂದು ಶಬ್ದ, ಇವತ್ತೇನು ಕಾರ್ಯಕ್ರಮ, ಈ ಶಬ್ದ ಅಂತ ನಾವು ಹೇಳ್ತೇವೆ, ಇದರ ಅರ್ಥ ನಾವು ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಏನು ಹೇಳಿ, ಕಾರ್ಯಕ್ರಮ ಅಂದರೆ ಏನು? ಕಾರ್ಯದಲ್ಲಿ ಒಂದು ಕ್ರಮಗಳು ಅಂತ ಉಂಟ ನಮ್ಮದ್ರಲ್ಲಿ. ಸುಮ್ಮನೆ ಕಾರ್ಯಕ್ರಮ ಅಂತ ಹೇಳೋದು ಅಕ್ರಮವಾಗಿಯೇ ಮಾಡುವುದು. ನಮ್ಮದು ಕಾರ್ಯ ಏನು ಸರಿ ಇರುವುದೇ ಇಲ್ಲ. ಆ ಕಾರ್ಯ ಕ್ರಮವಾಗಿ ಆಗಬೇಕಾದರೆ ಆ ಭಗವಂತ ಸಂಧಿಮಾನ್ ಆಗಿ ಅಲ್ಲಿ ನಿಂತು ಇದಾದ ಮೇಲೆ ಇದು, ಇದಾದ ಮೇಲೆ ಇದು, ಹೀಗಾಗಬೇಕು ಅಂತ ನಮ್ಮದು ಲೆಕ್ಕಾಚಾರ ಒಂದು, ಆಗುವುದು ಒಂದು. ಹಾಗಾಗದೇ ಇರಬೇಕಾದ್ರೆ ಆ ಸುಯೋಜಯಾಮಾಸ, ಆ ಗುಣವನ್ನು ನಾವು ನಿತ್ಯ ನಾವು ಚಿಂತನೆ ಮಾಡಬೇಕಾದ್ದು. ಸಂಧಿಮಾನಾಗಿ ನಿಂತು ಭಗವಂತ ಎಲ್ಲವನ್ನು, ನಮ್ಮದು ಸಂಕಲ್ಪ ಇರ್ಬೋದು, ಆ ಸಂಕಲ್ಪ ಸತ್ಯ ಮಾಡಲಿಕ್ಕೆ ಆ ಭಗವಂತ ನಾನು ಪ್ರಾರ್ಥನೆ ಮಾಡಿದರೆ ಅದನ್ನು ಸತ್ಯವನ್ನಾಗಿ ಮಾಡ್ತಾನೆ ಭಗವಂತ, ಸತ್ಯ ಸಂಕಲ್ಪನಾಗಿ ಅಂತ. ವಿಶ್ವಾಮಿತ್ರರು ರಾಮದೇವರನ್ನು ಲಕ್ಷ್ಮಣನನ್ನು ಸೇರಿಸಿ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಬೆಳೆಸ್ತಾರೆ. ವಿದೇಹ ಪಟ್ಟಣಕ್ಕೆ, ವಿದೇಹ ರಾಜನ ಊರಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಭಾರತದಿಂದ ನೇಪಾಳಕ್ಕೆ, ನೇಪಾಳ ಅಂತ ಅದಕ್ಕೆ ಹೆಸರು. ನೇಪಾಳ ಅಂತ ಇವತ್ತು ಕರೀತಾರೆ. ಯಾಕೆಂತಂದರೆ ಅದು ರಾಜನಿಂದ ಆ ಊರಿಗೆ ಆ ಹೆಸರು ಬಂತು. ನಿಮಿ ಅಂತ ಆ ರಾಜನಿಗೆ ಹೆಸರು. ನಿಮಿಹಿ ಪಾಲಃ ಯತ್ರ ನಿಮಿನ ಪಾಲ್ಯತೆ ಇತಿ ನಿಮಿಪಾಲಃ, ನಿಮಿಹಿ ಪಾಲಃ ಯತ್ರ, ನಿಮಿ ಪಾಲಕನಾಗಿ ಇರತಕ್ಕ ಊರು ನಿಮಿಪಾಲ. ನಾವು ಅದು ಮಧ್ಯದಲ್ಲಿ ಮೀ ಕಟ್ ಮಾಡಿಬಿಟ್ಟೆವು, ಅದು ನಿಪಾಳ ಅಂತಾಯಿತು. ಇಕಾರ ಏಕಾರ ಆಯಿತು, ನೇಪಾಳ ಅಂತಾಯಿತು. ಅರ್ಥ ಇಲ್ಲದಿದ್ದ ಯಾವುದೋ ಒಂದು ಶಬ್ದವಾಗಿ ಇವತ್ತು ಕಾಣಿಸ್ತದೆ. ಮೂಲತಃ ಸುಸಂಸ್ಕೃತ ಶಬ್ದ ಇದು. ಜನಕರಾಜ ಆಳಿದ ಊರು. ಎಷ್ಟು ಆಶ್ಚರ್ಯ ಅಂತಂದರೆ ಇವತ್ತು ಇಡೀ ದೇಶ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಆ ನೇಪಾಳವನ್ನು ನೆನಪಿಸಿಕೊಳ್ಬೇಕು. ರಾಮದೇವರ ಮಾವನ ಮನೆಯನ್ನು ನೆನಪಿಸಿಕೊಳ್ಳಲೇಬೇಕು. ಅದು ಯಾಕೆಂತಂದರೆ ಇಡೀ ದೇಶವನ್ನು ಆಳುವ, ಅಂದರೆ ಮನೆ ಮನೆಯಲ್ಲಿ ಪೂಜೆಗೊಳ್ಳುವ ಶಾಲಿಗ್ರಾಮ ಸಿಗತಕ್ಕ ಜಾಗ
ದೇಶದಲ್ಲಿ ಒಂದೇ, ಅದು ನೇಮಿಪಾಲ. ಅಲ್ಲಿ ಅಪೂರ್ವವಾದ ಶಾಲಿಗ್ರಾಮಗಳು ಸಿಗತಕ್ಕಂಥದ್ದು. ಭಾಗವತದಲ್ಲಿ ಬರುವ ಪಂಚಮಸ್ಕಂದದ ಕಥೆ ಅದೆಲ್ಲ ನಡೆದದ್ದು ಅದೇ ಚಕ್ರತೀರ್ಥ, ಅಲ್ಲಿ ಭದ್ರಕಾಳಿ ದೇವಸ್ಥಾನ ಇವತ್ತು ಅಲ್ಲಿದೆ. ಇವತ್ತು ಬಲಿ ಕೊಡ್ತಕ್ಕಂಥ ಜಾಗ ಅಲ್ಲಿದೆ. ಅಲ್ಲಿಯೇ ಆ ಭರತನ 3 ಜನ್ಮಗಳ ಕತೆ. ಅದು ಭರತ ರಾಜನಾಗಿ, ಜಿಂಕೆಯಾಗಿ, ಜಡಭರತನಾಗಿ ಮೆರೆದ ಕತೆ. ಅದೆಲ್ಲ ನೇಪಾಳಕ್ಕೆ ಸಂಬಂಧಪಟ್ಟ ಆ ಘಟನೆಗಳೆಲ್ಲ ನಾವು ಕಾಣಬಹುದು. ಆಶ್ಚರ್ಯ ಅಂತಂದರೆ, ಇಡೀ ದೇಶಕ್ಕೆ ಪೂಜೆ ಮಾಡುವ ದೇವರನ್ನು ಕೊಡುವ ಆ ನೇಪಾಳ ಇಡೀ ದೇಶದ ಆಳುವ ದೇವರಿಗೆ ಹೆಣ್ಣು ಕೊಟ್ಟ ದೇಶನೂ ಅದು ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಸೀತಾದೇವಿಯನ್ನು ಮದುವೆ ಮಾಡಿ ಕೊಟ್ಟದ್ದು ಅಂದರೆ ಭಾರತಕ್ಕೆ ನೇಪಾಳದ ಹುಡುಗಿಯನ್ನು ಮದುವೆ ಮಾಡಿಕೊಡೋದರ ಮೂಲಕ 2 ದೇಶಗಳ ಸಂಬಂಧ ಅವಿಭಾಜ್ಯವಾಗಿ ಉಳಿಯಿತು. ಶಾಲಿಗ್ರಾಮಗಳ ಸುದರ್ಶನಗಳ ಮೂಲಕ ಮಾತ್ರ ಅಲ್ಲ, ಇಡೀ ಜಗತ್ತು ಬಯಸುವ ಜನಕರಾಜನ ಕುಮಾರಿ ಬಾರೆ ಅಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ನಾವು ಹಾಡುವಾಗ ಆ ಜನಕರಾಜನ ಕುಮಾರಿ ಸಿಗದಕ್ಕ ಜಾಗ ಮಿಥಿಲಾಪಟ್ಟಣ. ಹಾಗಾಗಿ ಭಗವಂತ ಆ ಊರಿಗೆ ಪ್ರಯಾಣ ಬೆಳೆಸ್ತಾನೆ. ನಮ್ಮ ಆಚಾರ್ಯರು ಹೇಳ್ತಾರೆ, ಆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಭಗವಂತ ಸ್ವನಂತ ಚಂದ್ರಾಧಿಕ ಕಾಂತಿಕಾಂತ ಅಂತ. ಆಚಾರ್ಯರಿಗೆ ಈ ಶಬ್ದನೇ ಸಾಕಾಗುವುದಿಲ್ಲ. ರಾಮದೇವರು ಚಂದ, ಸುಂದರನೇ. ಕೃಷ್ಣ ಆಗಲಿ ರಾಮದೇವರಾಗಲಿ ಚಂದನೆ, ಅದರಲ್ಲೇನು ಸಂಶಯ ಏನಿಲ್ಲ. ಆದರೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಅದು ಏನು ಅಂದರೆ ಅನಂತ ಚಂದ್ರಾಧಿಕ ಕಾಂತಿ. ಶಬ್ದನೇ ಸಾಕಾಗಲಿಲ್ಲ. 1 ಚಂದ್ರ ಅಲ್ಲ, 2 ಚಂದ್ರ ಅಲ್ಲ, 1000 ಚಂದ್ರ ಅಲ್ಲ, ಅನಂತ. ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ಮತ್ತೆ, ಅನಂತ ಅಂದರೆ ಎಷ್ಟು ಅಂತ. ಅಷ್ಟು ಸಾಕಾಗಲಿಲ್ಲ ಶಬ್ದ. ಅನಂತ ಚಂದ್ರ ಅಧಿಕ ಅಂತ ಹೇಳಿದರು. ಅಂತಹ ಕಾಂತಿಯಿಂದ ಕಂಗೊಳಿಸುವ ರಾಮದೇವರು ಮಿಥಿಲಾಪಟ್ಟಣಕ್ಕೆ ಪ್ರಯಾಣ ಮಾಡಿದರು ಅಂತ. ದೇವರು ಚಂದನೆ, ಆದರೆ ಮಿಥಿಲಾಪಟ್ಟಣಕ್ಕೆ ಹೋದಾಗ ಇನ್ನಷ್ಟು ಚಂದವಾದರು ಅಂತ. ಸಾಮಾನ್ಯವಾಗಿ ಈ ನಮ್ಮಲ್ಲಿ ಯಾರಾದರೂ ಹುಡುಗರು ಭಾಳ ಮುಖಕ್ಕೆ ಬಣ್ಣ ಬಳಿದರೆ ಏನು ಹುಡುಗಿ ನೋಡಲಿಕ್ಕೆ ಹೋಗ್ತೀಯಾ ಅಂತ ತಮಾಷೆ ಮಾಡುವ ಶಬ್ದ. ರಾಮದೇವರು ಹಾಗೆ ಆದರೂ ಅಂತ ನಮಗೆ ಅನಿಸುವುದುಂಟು. ಯಾಕೆಂದರೆ ಆ ಸೀತಾದೇವಿಯನ್ನು ಕಾಣಲಿಕ್ಕೆ ಹೋಗುವ ಆ ಜಾಗಕ್ಕೆ ಹೋಗುವಾಗ ಅನಂತ ಚಂದ್ರಾಧಿಕ ಕಾಂತನಾಗಿ ಭಗವಂತ ಹೋದ ಅಂತ. ಅಂದರೆ ಆ ಭಗವಂತನ ಸೌಂದರ್ಯವನ್ನು ಆಸ್ವಾದನೆ ಮಾಡುವ ಶಕ್ತಿ ನಮ್ಮ ಕಣ್ಣುಗಳಿಗಿಲ್ಲ. ಇರುವ ಶಕ್ತಿ ಅದು ಸೀತಾದೇವಿಗೆ. ಹಾಗಾಗಿ ಸೀತಾ ಅದನ್ನು ಅನುಭವಿಸುವ, ಆಸ್ವಾದಿಸುವ ಅಲ್ಲಿಂದು ಅಪೂರ್ವ ವಸ್ತು ಅಲ್ಲಿದೆ. ಹಾಗಾಗಿ ಭಗವಂತ ಅಧಿಕ ಸುಂದರನಾಗಿ ಭಗವಂತ ಕಾಣಿಸಿಕೊಂಡ ಅಂತ ನಮ್ಮ ಆಚಾರ್ಯರು ಅದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ. ದೇವರು ಬರ್ತಾರೆ, ಅದು ಊರಿಡೀ ಶೃಂಗಾರ ಆಗಿದೆ. ಅದು ಕಾಕತಾಳೀಯೇ ಇರಬಹುದು. ರಾಮದೇವರು ಬರ್ತಾರೆ ಅಂತ ಅಲ್ಲಿ ಶೃಂಗಾರ ಆಯಿತಾ, ಅಥವಾ ಸೀತಾದೇವಿಯ ವಿವಾಹ ಘೋಷಣೆ ಆಯಿತು ಅಂತ ಶೃಂಗಾರ ಆಯಿತಾ? ಎರಡೂ ಸರಿಯೇ. ಯಾಕೆ ಅಂತಂದರೆ ಸೀತಾ ಸ್ವಯಂವರ ಅಂದರು, ರಾಮ ಸ್ವಯಂವರ ಅಂದರು, ರಾಮದೇವರಲ್ಲಿಗೆ ಬರ್ತಾರೆ ಅಂತಂದರು. ಅದೆಲ್ಲ ಒಂದೇ ಅರ್ಥ, ಪರ್ಯಾಯ ಶಬ್ದಗಳು. ಹಾಗಾಗಿ ಅಲ್ಲಿಯ ಅಲಂಕಾರ, ಒಂದು ಕಡೆಯಲ್ಲಿ ರಾಮನ ಅಲಂಕಾರ, ಒಂದು ಕಡೆಯಲ್ಲಿ ಊರಿನ ದೇಶದ ಅಲಂಕಾರ, ಮತ್ತೊಂದು ಕಡೆಯಲ್ಲಿ ಸೀತಾದೇವಿ. ಆ ಊರಿಗೆ ರಾಮದೇವರು ಬಂದರೆ ಇಡೀ ನೇಪಾಳದ ಜನ ಯಾರನ್ನು ನೋಡ್ತಿದ್ರು? ವಿಶ್ವಾಮಿತ್ರರಿದ್ದರು, ಹಿಂಬದಿಯಲ್ಲಿ ಲಕ್ಷ್ಮಣ ಇದ್ದರು, ಎಲ್ಲ ಇದ್ದರು. ನೋಡುವುದು ಯಾರನ್ನು? ರಾಮದೇವರನ್ನು ಮಾತ್ರ. ಅಂದರೆ ಇಡೀ ಜಗತ್ತಿನ ಆ ಕಣ್ಣನ್ನು ಸೆಳೆದ ಶಕ್ತಿ ಅದು ರಾಮಶಕ್ತಿ ಅಂತ. ಅವತ್ತೇನು ಇವತ್ತೂ ಅಷ್ಟೇ, ರಾಮದೇವರು ಇಡೀ ಜಗತ್ತನ್ನು ಸೆಳೆದವರು. ರಾಮ ಅಂದರೆ ಎಲ್ರಿಗೂ ಇಷ್ಟ. ನಮಗೆ ಎಲ್ಲ ಸಂದರ್ಭದಲ್ಲಿ ರಾಮದೇವರು ನೆನಪಾಗ್ತದೆ. ತುಂಬ ಖುಷಿಯಾಗುತ್ತೆ, ರಾಮದೇವರನ್ನು ನೆನಪಿಸ್ತೇವೆ. ತುಂಬ ದುಃಖ ಆಗುತ್ತೆ, ರಾಮದೇವರನ್ನು ನೆನಪಿಸ್ತೇವೆ. ಹೇಳಲಿಕ್ಕಾಗದಿದ್ದ ಘಟನೆ ಇದೆ, ಆಗ ರಾಮದೇವರನ್ನು ನೆನಪಿಸ್ತೇವೆ. ನೋಡಿ, ತುಂಬ ಖುಷಿ ಆಯಿತು ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಲಾಟ್ರಿ ಟಿಕೆಟ್ ಬಂಪರ್ ಬಹುಮಾನ ಬಂತು, 1 ಕೋಟಿ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ. ನೀವು ಅದನ್ನು ಆಸ್ವಾದನೆ ಮಾಡಬೇಕು. ಹೇಗೆ ಆಸ್ವಾದನೆ ಮಾಡ್ತೀರಿ? ಏನ್ರಿ 1 ಕೋಟಿ ರೂಪಾಯಿ ಬಂತು ರೀ, ರಾಮ ರಾಮ ಅಂತ ಹೇಳ್ತೇವೆ. ತುಂಬ ಖುಷಿಯಾದಾಗ ಅದನ್ನು ಎಂಜಾಯ್ ಮಾಡಬೇಕಾದ್ರೆ ರಾಮ ರಾಮ ಅಂತ ಶಬ್ದ ನಮಗೆ ಹೇಳಬೇಕು. ಒಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಅದನ್ನು ನಮಗೆ ಹೇಳಬೇಕು. ಹೇಳುವ ಶಬ್ದ ನಮ್ಮದು ಹೇಗಿರ್ತದೆ? ಏನ್ರಿ ಅಲ್ಲಿ ಆಕ್ಸಿಡೆಂಟ್ ಆಯಿತು, ರಕ್ತ ರೀ ಓಕುಳಿ ಹರಿಯುತ್ತಿತ್ತು, ರಾಮರಾಮ, ಅದು ಹೇಳಲಿಕ್ಕಾಗುವುದಿಲ್ಲ ಅಂತ. ಅಂದರೆ ತುಂಬ ದುಃಖದ ಸ್ಥಿತಿಯನ್ನು ಹೇಳುವಾಗ ಅಲ್ಲಿ ರಾಮ 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 ಅಂತ ನಾವು ಹೇಳ್ತೇವೆ. ಎಲ್ಲಿ ಹೇಳಲಿಕ್ಕಾಗದಿದ್ದದ್ದನ್ನು ಹೇಳ್ತೇವೆ ಅಲ್ಲೆಲ್ಲ ರಾಮ 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 ಅಂತ. ಈ ರಾಜಕೀಯಕ್ಕೆ ಬನ್ನಿ, ದೇವರ ಹೆಸರು ಹೇಳುವ ಜಾತಿಯೇ ಅಲ್ಲ. ನೀವು ಅಲ್ಲಿ ಹೋಗಿ ಅವರು ಹೇಳುವ ಶಬ್ದ ಏನು ಅಂದರೆ, ನೋಡಿ, ನಾವು 5 ವರ್ಷದಲ್ಲಿ ರಾಮರಾಜ್ಯ ಮಾಡ್ತೇವೆ, ಮಾಡ್ತಾರಾ ಬಿಡ್ತಾರಾ? ಶಬ್ದ ಏನು ಅಂದರೆ ರಾಮರಾಜ್ಯ ಅಂತ. ನಾವು ರಾಮರಾಜ್ಯ ನಾವು ನೋಡಲಿಲ್ಲ,
ಆದರೆ ರಾಜಕೀಯದಲ್ಲಿ ಆ ಶಬ್ದ ಇದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಯಾಕೆ ಬಿ ಜೆ ಪಿ ಅದಕ್ಕೆ ಅಯೋಧ್ಯೆಗೆ ಕಾಲಿಟ್ಟ ಮೇಲೆ ಸ್ವಲ್ಪ ಹೇಳಲಿಕ್ಕೆ ಸಂಕೋಚ. ಅಲ್ಲಿವರೆಗೆ ರಾಮರಾಜ್ಯ ಅನ್ನುವ ಶಬ್ದ ರಾಜಕೀಯದಲ್ಲಿ ಸಾಕಷ್ಟು ಪ್ರವಿಷ್ಟವಾಗಿರ್ತಕ್ಕಂಥದ್ದು. ರಾಮ ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದಿರ್ತಕ್ಕಂತಹ ಶಕ್ತಿ.